ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಪುರುಷಾಯ ವಿದ್ಮಹೆ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್. ಯಾವತ್ತು ನಮ್ಮ ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪರಮಪೂಜ್ಯ ಲಿಂಗೈಕ್ಯ ಗರಗದ ಶ್ರೀ ಮಡಿವಾಳ ಶಿವಯೋಗಿಗಳು ಸಂಚಾರ ಕಾಲದೊಳಗಿದ್ದಾಗ ಅವರು ಧಾರವಾಡಕ್ಕೆ ಬರ್ತಾರೆ. ಆ ಧಾರವಾಡದೊಳಗೆ ಶ್ರೀ ಅಂಬಣ್ಣ ಸವಣೂರು ಅಂತಕ್ಕಂಥ ಒಬ್ಬ ಶ್ರೀಮಂತ. ಇವರು ಮೊದಲು ಸವಣೂರಿನೊಳಗೆ ಆ ಸವಣೂರಿನ ನವಾಬನ ರಾಜದರ್ಬಾರದೊಳಗನ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ಮನೆತನದವರು. ಒಂದು ಕಾಲದೊಳಗೆ ಆ ಸವಣೂರನ್ನು ಮರಾಠ ಪೇಶ್ವೆ ಅವರು ಮುತ್ತಿಗೆ ಹಾಕಿದಾಗ ಈ ಅಂಬಣ್ಣನವರು ತಮ್ಮ ಅಪಾರವಾಗಿರ್ತಕ್ಕಂಥ ಸಂಪತ್ತಿನ ಜೊತೆಗೆ ಸವಣೂರನ್ನು ಬಿಟ್ಟು ಧಾರವಾಡಕ್ಕೆ ಬಂದ ಆ ಧಾರವಾಡ ಗ್ರಾಮದೊಳಗನ ತಮ್ಮ ರಾಜವೈಭವದೊಳಗೆ ನೆಲೆಸ್ತಾರೆ. ಇದು ಅಲ್ಲದ ಆ ದೊಡ್ಡವಾಡ ಗ್ರಾಮದೊಳಗೆ ರಾಮಲಿಂಗೇಶ್ವರ ಮತ್ತು ವಿಠೋಬಾ ಅಂತಕ್ಕಂಥ ಎರಡು ದೇವಾಲಯಗಳನ್ನು ಕಟ್ಟಿಸ್ತಾರೆ. ಆದರೆ ಇವರಿಗೆ ಇದ್ದಂಥ ಒಬ್ಬ ಗಂಡು ಮಗ ತೀರ್ಕೊಂಡು ಹೋಗ್ತಾನ. ಹೀಗಾಗಿ ಈ ಅಂಬಣ್ಣನವರು ಏನು ಮಾಡ್ತಾರೋ ಅಂತಂದ್ರೆ, ಸೊಲ್ಲಾಪುರದ ಸಮೀಪದಲ್ಲಿರ್ತಕ್ಕಂಥ ಒಂದು ಮಂಡ್ರೂಪ ಅಂತಕ್ಕಂಥ ಗ್ರಾಮದೊಳಗೆ ಎಲಿಗಾರ ಮನೆತನದ ರೇಣಿಗಿರಪ್ಪ ಅಂತಕ್ಕಂಥ ಒಬ್ಬ 12 ವರ್ಷದ ಬಾಲಕನನ್ನು ಕರೆತಂದು ದತ್ತಕ ತೆಗೆದುಕೊಳ್ತಾರೆ. ಹಿಂಗೆ ಆ ದತ್ತಕ ಪುತ್ರನಿಂದ ಆ ವಂಶಾವಳಿ ಮುಂದುವರಿತೈತಿ. ಇಂಥ ಒಂದು ಆ ಮನೆತನದ ಮೂಲ ಪುರುಷರಾಗಿರ್ತಕ್ಕಂಥ ಅಂಬಣ್ಣನವರು ಈ ಧಾರವಾಡಕ್ಕೆ ಬಂದ ಮೇಲೆ ಸಂಚಾರದಲ್ಲಿದ್ದಂಥ ಶ್ರೀ ಮಡಿವಾಳ ಶಿವಯೋಗಿಗಳನ್ನು ಭಕ್ತಿಪೂರ್ವಕವಾಗಿ ಮ್ಯಾಲಿಂದ ಮ್ಯಾಲ ತಮ್ಮ ಮನೆಗೆ ಕರ್ಕೊಂಡು ಬರ್ತಿದ್ದರು. ತಮ್ಮ ಮನೆಯೊಳಗೆ ಇರಿಸಿಕೊಂಡ ಅವರ ಸೇವೆಯನ್ನು ಅತಿ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾಯಿದ್ರು. ಈ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಕಾಲದೊಳಗೆ ಅಂಬಣ್ಣನವರ ಮನೆ ದೇವರು ಆ ಒಂದು ಹೈದರಾಬಾದ್ ಸಂಸ್ಥಾನದಲ್ಲಿರ್ತಕ್ಕಂಥ ಅವರ ಮನೆ ದೇವರಿಗೆ ಹೋಗಬೇಕು ಅಂತೇಳಿ ಇಚ್ಛೆ ಮಾಡಿಕೊಂಡು ಆ ಕುಲದೇವತೆಯ ದರ್ಶನಕ್ಕಾಗಿ ಹೊಂಟು ನಿಂದಿರ್ತಾರೆ. ಆವಾಗ ಮಡಿವಾಳ ಶಿವಯೋಗಿಗಳು ಮುಂದೆ ಬರುವಂಥ ಒಂದು ಅನಾಹುತವನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ತಿಳಿದುಕೊಂಡು ಆ ಅಂಬಣ್ಣನವರಿಗೆ ಹೋಗಲಿಕ್ಕೆ ಅಪ್ಪಣೆಯನ್ನು ಕೊಡೋದಿಲ್ಲ ಮತ್ತು ಆಶೀರ್ವಾದನೂ ಮಾಡೋದಿಲ್ಲ. ಆದಾಗ್ಯೂ ಕೂಡ ಆ ಅಂಬಣ್ಣನವರು ಶ್ರೀ ಸದ್ಗುರು ಶಿವಯೋಗಿಯ ಮಾತನ್ನು ಮೀರಿ ಹೋದ ಪರಿಣಾಮವಾಗಿ ಏನಾಕ್ಕತಿ ಅಂತಂದ್ರೆ, ಅವರ ಮನೆಯಲ್ಲಿದ್ದಂಥ ಎಲ್ಲ ಆಸ್ತಿಯು ಇಟ್ಟಲ್ಲೇ ಕರಿಗೆ ಹೊಕ್ಕತಿ. ಆವಾಗ ಮನೆ ದೇವರಿಗೆ ಹೋಗಿ ಮರಳಿ ಬಂದಂಥ ಆ ಅಂಬಣ್ಣನವರು ಆ ತಮ್ಮ ಮನೆಯ ಪರಿಸ್ಥಿತಿಯನ್ನು ನೋಡಿ ಮಡಿವಾಳ ಶಿವಯೋಗಿಗಳ ಮಾತನ್ನು ಮೀರಿ ಹೋದದ್ದಕ್ಕೆ ನನಗೆ ಇಂಥ ಒಂದು ಪರಿಸ್ಥಿತಿ ಬಂತು ಅಂತೇಳಿ ತಿಳ್ಕೊಂಡು ನೇರವಾಗಿ ಗರಗ ಗ್ರಾಮಕ್ಕೆ ಬಂದ ಶ್ರೀ ಶಿವಯೋಗಿಗಳ ಸನ್ನಿಧಿಗೆ ಹೋಗಿ ತಮ್ಮ ಮಾತನ್ನು ಮೀರಿ ಹೋಗಿದ್ದಕ್ಕೆ ನಂದು ತಪ್ಪಾತ್ರಪ್ಪ ಅಂತೇಳಿ ಕ್ಷಮೆಯನ್ನು ಕೇಳಿಕೊಂಡ ಪುನಃ ನಮ್ಮ ಮನೆಗೆ ಬಂದ ನಮ್ಮ ಮನೆಯನ್ನು ಪವಿತ್ರಗೊಳಿಸಬೇಕು ಅಲ್ಲದ ಪೂರ್ವದೊಳಗೆ ಇದ್ದಂಥ ನಮ್ಮ ಶ್ರೀಮಂತಿಕೆ ಸಮೃದ್ಧಿ ಮತ್ತೆ ಪರಿಪೂರ್ಣಗೊಳಿಸಬೇಕು ಅಂತೇಳಿ ತಿಳ್ಕೊಂಡ ಅತಿ ದೈನ್ಯ ಭಾವದಿಂದ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾರೆ.
ಆವಾಗ ಸದ್ಗುರುಗಳು ಅವರ ಮನೆಗೆ ಹೋಗದೆ ತಾವು ದಿನಾಲೂ ಉಪಯೋಗಿಸ್ತಕ್ಕಂಥ ಪಾದುಕೆಗಳನ್ನು ಒಂದು ತ್ರಿಶೂಲವನ್ನು ಅವರಿಗೆ ಆಶೀರ್ವಾದವಾಗಿ ಕೊಟ್ಟ, ಅಂಬಣ್ಣ ಇವುಗಳನ್ನು ದಿನಾಲೂ ನಿನ್ನ ಮನೆಯೊಳಗೆ ಪೂಜೆ ಮಾಡ್ತಾ ಹೋಗಪ್ಪ, ಇವುಗಳೊಳಗೆಲ್ಲ ಅದೇನಿ ಅಂತೇಳಿ ತಿಳ್ಕೊಂಡ ನೀನು ದೃಢ ವಿಶ್ವಾಸದಿಂದ ನೀನು ಪೂಜೆಯನ್ನು ಮಾಡಿದ್ದಾದ್ರೆ ನಿನ್ನ ಕಲ್ಯಾಣ ಆಕ್ಕತಿ ಅಂತೇಳಿ ತಿಳ್ಕೊಂಡ ಆ ಒಂದು ಆಶೀರ್ವಾದವನ್ನು ಕೊಟ್ಟ ಅಂಬಣ್ಣನವರನ್ನು ಕಳಿಸ್ಕೊಡ್ತಾರೆ. ಅಂಥ ಅಂಬಣ್ಣನವರ ಮನೆಯೊಳಗೆ ಇಂದಿಗೂ ಅವರ ಮನೆತನದವರು ಅವುಗಳನ್ನು ದೇವರ ಮನೆಯ ಗದ್ದಿಗೆಯ ಮೇಲಿಟ್ಟು ಅತಿ ಭಕ್ತಿಯಿಂದ ದಿನಾಲೂ ಪೂಜಿಸ್ತಾ ಇದ್ದಾರೆ. ಇದರಿಂದ ಅವರ ಉತ್ಕರ್ಷವೂ ಆಯಿತು, ಅವರ ಶ್ರೀಮಂತಿಕೆ ಬರುತ್ತಾ ಹೆಚ್ಚಾಗಿ ಆ ಒಂದು ಮಡಿವಾಳ ಶಿವಯೋಗಿಗಳ ಒಂದು ಕೃಪೆಯಿಂದ ಆ ಮನೆತನ ಇವತ್ತಿಗೂ ಕಲ್ಯಾಣಪ್ರದವಾಗಿ ಶುಭಪ್ರದವಾಗಿ ನಡೀತಾ ಇದೆ ಅಂತೇಳಿ ನಾವು ತಿಳ್ಕೊಬೋದು. ಇನ್ನು ಮತ್ತೊಂದು ಚರಿತ್ರೆ ಯಾವುದಪ್ಪ ಅಂತಂದ್ರೆ, ನವಲಗುಂದ ತಾಲೂಕು ಶಿರೂರು ಗ್ರಾಮ. ಈ ಶಿರೂರು ಗ್ರಾಮದೊಳಗೆ ನೀಲಪ್ಪಗೌಡ, ಲಿಂಗನಗೌಡ, ಬಸಪ್ಪಗೌಡ್ರ ಅಂತಕ್ಕಂಥ ಒಬ್ಬ ಶ್ರೀಮಂತ ಮನೆತನದ ವಾರಸುದಾರ. ಇವರು ಆ ಊರಿನಲ್ಲಿ ಶ್ರೀಮಂತರಾಗಿದ್ದಷ್ಟೇ ಅಲ್ಲ, ಪ್ರತಿಷ್ಠಿತ ಸಭ್ಯ ಗೃಹಸ್ಥರು ಕೂಡ ಆಗಿದ್ದರು. ಈ ಒಂದು ಲಿಂಗನಗೌಡರಿಗೆ ಎಷ್ಟೆಲ್ಲ ಶ್ರೀಮಂತಿಕೆ ಇದ್ರೂ ಕೂಡ ಕಾಲನ ಬಾಧೆಯೋ ಏನೋ ಪೂರ್ವಜನ್ಮದ ಕರ್ಮವೋ ಏನೋ ಅವರಿಗೆ ಒಂದು ಬ್ರಹ್ಮ ರಾಕ್ಷಸ ಬಡ್ಕೊಂಡಿತ್ತು. ಆ ಬ್ರಹ್ಮ ಪಿಶಾಚಿಯ ಒಂದು ಬಾಧೆಯನ್ನು ಪರಿಹರಿಸುವ ಸಲುವಾಗಿ ಆ ಗೌಡರು ಸಾಕಷ್ಟು ಜನ ಪಂಡಿತರನ್ನು, ತಜ್ಞ ಮಾಂತ್ರಿಕರನ್ನು ಕರೆಸಿಕೊಂಡ ಗಾಯತ್ರಿ ಹೋಮ, ಜಪ, ತಪ ಮುಂತಾದವುಗಳನ್ನು ಮಾಡಿಸ್ತಾ ಇದ್ದರು. ಆದರೂ ಆ ಬ್ರಹ್ಮ ರಾಕ್ಷಸ ಮಾತ್ರ ಇವರಾರಿಗೂ ಅಂಜದೆ ಅಳುಕದೆ ಅದು ತನ್ನ ಬಾಧೆಯನ್ನು ಮುಂದುವರಿಸಿಕೊಂಡ ಹೊಂಟಿತ್ತು. ಆ ಲಿಂಗನಗೌಡರನ್ನು ಬಿಟ್ಟ ಆ ಒಂದು ಬ್ರಹ್ಮ ರಾಕ್ಷಸ ಕದಲಲೇ ಇಲ್ಲ. ಇಂಥ ಒಂದು ಪಿಶಾಚಿ ಬಾಧೆಯ ಉಚ್ಚಾಟನೆಗೆ ಇನ್ನು ಮಾರ್ಗವೇ ಇಲ್ಲವೇನು ಅಂತೇಳಿ ತಿಳ್ಕೊಂಡ ವಿಚಾರ ಮಾಡ್ತಾ ಇದು ಬ್ರಹ್ಮ ರಾಕ್ಷಸನಿಂದ ನಂದು ಅಂತ್ಯ ಆಕ್ಕತ್ತೇನು ಅಂತೇಳಿ ಅವರು ಚಿಂತಾಕ್ರಾಂತರಾಗಿ ದಿನಗಳನ್ನು ದೂಡ್ತಾ ಇದ್ದರು. ಒಂದು ದಿನ ಆ ಗೌಡರ ಪುಣ್ಯವಶದಿಂದ ಏನೋ ಯಾರೋ ಒಬ್ಬರು ಅವ್ರ ಮುಂದೆ ಗರಗದ ಶ್ರೀ ಮಡಿವಾಳ ಶಿವಯೋಗಿಯ ಮಹಾತ್ಮೆಯನ್ನು ಪ್ರಸ್ತಾಪ ಮಾಡ್ತಾರೆ. ಅದನ್ನು ಕೇಳಿದಂಥ ಆ ಲಿಂಗನಗೌಡರು ಒಂದು ಅಮಾವಾಸ್ಯೆಯ ದಿನ ಶ್ರೀ ಮಡಿವಾಳ ಶಿವಯೋಗಿಗಳ ಒಂದು ಮಹಿಮಾ ಶಕ್ತಿಯನ್ನು ನಂಬಿ ಗರಗ ಗ್ರಾಮದ ಹಾದಿ ಹಿಡಿದು ಗರಗ ಗ್ರಾಮಕ್ಕೆ ಬಂದ ಮುಟ್ಟಿ ಆ ಗರಗ ಗ್ರಾಮದೊಳಗೆ ಸ್ವಾಮಿಗಳ ಬಗ್ಗೆ ವಿಚಾರ ಮಾಡ್ತಾರೆ. ಆವಾಗ ಅಲ್ಲಿಯ ಜನ ಅವರು ಬಸವಣ್ಣನ ಗುಡಿಯಲ್ಲಿ ಇರ್ತಾರೋ ಅಂತೇಳಿ ತಿಳ್ಕೊಂಡು ಹೇಳಿದ್ದನ್ನು ಕೇಳಿ ನೇರವಾಗಿ ಲಿಂಗನಗೌಡರು ಬಸವಣ್ಣನ ಗುಡಿಗೆ ಹೋಗಿ ಮೊದಲು ಬಸವಣ್ಣನಿಗೆ ನಮಸ್ಕರಿಸಿ ಅತ್ತಿತ್ತ ಕಣ್ಣಾಯಿಸಿ ನೋಡ್ತಾರೆ. ಅಲ್ಲಿ ಒಂದು ಗುಡಿಸಲದೊಳಗೆ ಮಡಿವಾಳ ಶಿವಯೋಗಿಗಳು ಒಬ್ಬ ಕುಷ್ಠರೋಗಿಯ ಜೊತೆಗೆ ಊಟಕ್ಕೆ ಕುಳಿತಿರ್ತಾರೆ. ಭಕ್ತರು ತಂದು ಬಡಿಸಿದಂಥ ಕರಿಗಡಬುಗಳನ್ನು ಸೇವಿಸ್ತಿರ್ತಾರೆ. ಆ ಊಟಕ್ಕೆ ಕುಳಿತಂಥ ಟೈಮ್ದೊಳಗೆ ಕಾಲಲ್ಲಿ ಪಾದಕಿಗಳು ಹಂಗೆ ಇದ್ದವು. ಅವರು ಆ ಪಾದಕಿಗಳನ್ನು ಮೆಟ್ಟಿಕೊಂಡನ ಅಲ್ಲೇ ಪ್ರಸಾದ ಸೇವನೆಯನ್ನು ಮಾಡ್ತಾಯಿದ್ರು. ಇದು ಆ ಲಿಂಗನಗೌಡರಿಗೆ ಅರ್ಥ ಆಗಲಿಲ್ಲ. ಅಲ್ಲದ ಅವರ ಬಳಿಯಲ್ಲಿ ಒಬ್ಬ ಕುಷ್ಠರೋಗಿ ಜೊತೆಗೆ ಆತನ ಭುಜಕ್ಕೆ ಭುಜ ಹಚ್ಚಿ ಕುಂತು ಮಡಿವಾಳ ಶಿವಯೋಗಿಗಳು ಊಟವನ್ನು ಮಾಡ್ತಿರ್ತಾರೆ. ಅಲ್ಲದ ಸ್ವತಃ ತಮ್ಮ ಕೈಯಿಂದನ ಆ ಕುಷ್ಠರೋಗಿಗೆ
ಅವರು ಊಟವನ್ನು ಮಾಡಿಸ್ತಿರ್ತಾರೆ. ಆವಾಗ ಆ ಕುಷ್ಠರೋಗಿಯ ಮಗ್ಗಲಲ್ಲಿ ಸುಳಿದರೂ ಕೂಡ ವಾಂತಿ ಬರುವಂಥ ಒಂದು ದುರ್ಗಂಧದ ಪರಿಸರವಾಗಿದ್ದಂಥ ಆ ಕುಷ್ಠರೋಗಿಯ ದುರ್ವಾಸನೆಯನ್ನು ಕಂಡ ಆ ಒಂದು ಲಿಂಗನಗೌಡರಿಗೆ ಇಂಥ ಒಂದು ದುರ್ವಾಸನೆಯುಕ್ತವಾಗಿರ್ತಕ್ಕಂಥ ಕುಷ್ಠರೋಗಿಯ ಜೊತೆಗೆ ಈ ಮಡಿವಾಳ ಶಿವಗಿಗಳು ಕುಳಿತು ಊಟ ಮಾಡ್ತಾರಲ್ಲ ಅಂತೇಳಿ ತಿಳ್ಕೊಂಡ ಅಸಹ್ಯ ಭಾವನೆಯನ್ನು ತಾಳೆ ಆ ನೋಡಿದಂಥ ಒಂದು ನೋಟದಿಂದ ಅವರ ಮನಸ್ಸು ಕಸಕ್ಕಂತ ಹೇಸಿಕೊಂಡ ದೂರದಿಂದಲೇ ಆ ಮಡಿವಾಳ ಶಿವಗಿಗಳಿಗೆ ನಮಸ್ಕಾರ ಮಾಡಿ ಅವರನ್ನು ಅಂದರೆ ಸದ್ಗುರುಗಳನ್ನು ಭೇಟಿಯಾಗದನ ಹಿಂದಿರುಗಿ ಬಿಡ್ತಾರೆ. ಮುಂದೆ ಮರಳಿ ಶಿರೂರಿಗೆ ಬಂದಂಥ ಆ ಲಿಂಗನಗೌಡರಿಗೆ ಬ್ರಹ್ಮಪಿಶಾಚಿಯ ಬಾಧೆ ಮತ್ತಷ್ಟು ಉಗ್ರತರವಾಗಿ ಕಾಡಕತ್ತು. ಆವಾಗ ಇನ್ನು ಶ್ರೀ ಮಡಿವಾಳ ಶಿವಗಿಯನ್ನು ಉಳಿದ ಇನ್ನು ಯಾರಿಂದಲೂ ಇದು ಪರಿಹಾರ ಆಗುವುದಿಲ್ಲ ಅಂತೇಳಿ ತಿಳ್ಕೊಂಡ ಅವರನ್ನು ಬಿಟ್ಟರೆ ನನಗೆ ಬೇರೆ ಗತಿನ ಇಲ್ಲ ಅಂತೇಳಿ ತಿಳ್ಕೊಂಡ ಪಶ್ಚಾತ್ತಾಪ ಬುದ್ಧಿಯಿಂದ ಶುದ್ಧ ಮನಸ್ಕರಾಗಿ ಮತ್ತೆ ಗರಗ ಗ್ರಾಮಕ್ಕೆ ಬಂದ ಶ್ರೀ ಸ್ವಾಮಿಗಳ ಪಾದದಡಿಯಲ್ಲಿ ಭಕ್ತಿ ಭಾವದಿಂದ ವಿನೀತನಾಗಿ ಕಂಬನಿ ತುಂಬಿ ಬಿದ್ದು ಬಿಡ್ತಾರೆ. ಆವಾಗ ಆ ಮಡಿವಾಳ ಶಿವಗಿಗಳು ಕರುಣೆಯಿಂದ ಆ ಲಿಂಗನಗೌಡರನ್ನು ಹಿಡಿದೆತ್ತಿ, ಏನಪ್ಪ ಗೌಡಪ್ಪ ಅಂದ ಹೇಸ್ಕೊಂಡು ಹೋದವ, ಇವತ್ತು ಮತ್ತೆ ಯಾಕೆ ಬಂದು ಎಲ್ಲನೂ ಯಾವುದಕ್ಕೂ ಹೇಸಿಗೊಳ್ದ ಎಲ್ಲವನ್ನು ಪ್ರಸಾದ ಭಾವನೆಯಿಂದ ಕಾಣಬೇಕಪ್ಪ ಅಂತೇಳಿ ತಿಳ್ಕೊಂಡ ಆ ಲಿಂಗನಗೌಡರಿಗೆ ಹೇಳಿದಾಗ ಆ ಲಿಂಗನಗೌಡರು ತಮಗಿರುವಂಥ ಮನೋರೋಗವನ್ನು ಬ್ರಹ್ಮ ಪಿಶಾಚಿಯ ಬಾಧೆಯನ್ನು ವಿವರಿಸ್ತಾರೆ. ಆವಾಗ ಮಡಿವಾಳ ಶಿವಗಿಗಳು ಆ ಗೌಡರ ಮೇಲೆ ಕರುಣೆ ಹುಟ್ಟಿ, ಯಾವ ಪಾದರಕ್ಷೆಗಳಿಗೆ ನೀನು ಅಸಹ್ಯ ಪಟ್ಕೊಂಡ್ಯೋ ಅಂತ ಆ ನನ್ನ ಪಾದರಕ್ಷೆಗಳನ್ನು ನಿನ್ನ ತಲೆಯ ಮೇಲೆ ಇರಿಸ್ಕೊಂಡ ನಿನ್ನ ಊರಿಗೆ ಹೋಗು, ಮತ್ತು ದಿನಾಲೂ ಮಲಗೋ ಸಮಯದೊಳಗೆ ನಿನ್ನ ತಲೆದಿಂಬಿನ ಬಳಿ ಅವುಗಳನ್ನು ಇಟ್ಕೊಂಡು ಮಲ್ಕೋ, ಈ ಒಂದು ಪಾದೋದಕವನ್ನು ಸೇವಿಸು ಅಂತೇಳಿ ತಿಳ್ಕೊಂಡ ಆತನಿಗೆ ಪಾದೋದಕವನ್ನು ಕೊಟ್ಟ ಹೇಳ್ತಾರೆ, ನೀನು ಪ್ರತಿದಿನ ತಪ್ಪದ ಇವುಗಳನ್ನು ನಿನ್ನ ತಲೆದಿಂಬಿನ ಬಳಿ ಇಟ್ಕೊಂಡು ಮಲ್ಕೊತ ಹೋದ್ರೆ ಕಾಲಾಂತರದೊಳಗೆ ನಿನಗಿದ್ದಂಥ ಸರ್ವ ಬಾಧೆಯು ಪರಿಹಾರ ಆಕ್ಕತಿ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಆ ಒಂದು ಮಡಿವಾಳಜ್ಜನ ಅಪ್ಪಣೆಯಂತೆ ಆಶೀರ್ವಾದದಂತೆ ಲಿಂಗನಗೌಡರು ಭಕ್ತಿಯಿಂದ ಆ ಪಾದರಕ್ಷೆಗಳನ್ನು ತಲೆಯ ಮೇಲೆ ಇರಿಸ್ಕೊಂಡು ಬಂದು ನಿತ್ಯವೂ ಅವುಗಳನ್ನು ಪೂಜಿಸುತ್ತಾ ಅವರು ಹೇಳಿದಂತೆ ಆಚರಿಸುತ್ತಾ ಬಂದರು. ಕಾಲಾನುಕ್ರಮದೊಳಗೆ ಆ ಬ್ರಹ್ಮ ಪಿಶಾಚಿಯ ಬಾಧೆಯಿಂದ ಮುಕ್ತರಾಗಿ ಶ್ರೀ ಮಡಿವಾಳ ಶಿವಗಿಗಳ ಮಹಿಮೆಯನ್ನು ಮನಗಂಡು ಅವರ ಪೂಜೆ ಭಜನೆ ಧ್ಯಾನಾದಿಗಳಲ್ಲಿ ಕಾಲವನ್ನು ಕಳೆದು ಅಂತ್ಯಕಾಲಕ್ಕೆ ಅವರು ಕಾಲನ ವಶವಾದರು ಅಂತೇಳಿ ಹೇಳ್ತಾರೆ. ಅಲ್ಲದ ಈ ಲಿಂಗನಗೌಡರ ಮನೆಯಲ್ಲಿ ಇವತ್ತಿಗೂ ಕೂಡ ಆ ಗರಗದ ಮಡಿವಾಳ ಶಿವಗಿಗಳ ಪಾದರಕ್ಷೆಗಳು ಇಂದಿಗೂ ಪೂಜೆಗೊಳ್ಳುತ್ತಾ ಅದಾವು. ಅಲ್ಲದ ಆ ಊರೊಳಗೆ ಯಾರಿಗಾದರೂ ಏನಾದರೂ ನೋವು ಬೇನೆ ಬಂದದ್ದೇ ಆದ್ರೆ, ಪಶು ಪ್ರಾಣಿಗಳಿಗೆ ಏನಾದರೂ ರೋಗ ರುಜಿನಗಳು ತಗುಲಿದ್ರೆ ಈ ಒಂದು ಶಿರೂರು ಗ್ರಾಮದ ಜನರು ಆ ಗೌಡರ ಮನೆಯಲ್ಲಿರ್ತಕ್ಕಂಥ ಪಾದರಕ್ಷೆಗಳನ್ನು ಒಯ್ದ ಅವುಗಳಿಂದ ಆ ಊರಿನ ಆ ಗ್ರಾಮದ ಜನರೆಲ್ಲ ರೋಗಮುಕ್ತರಾಗಿ ಇಂದಿಗೂ ಶ್ರೀ ಮಡಿವಾಳ ಶಿವಯೋಗಿಗಳ ಒಂದು ಮಹಾಯೋಗ ಮಹಾತ್ಮೆಯ ಶಕ್ತಿಯನ್ನು ಕೊಂಡಾಡಕತ್ತಾರು. ಅಲ್ಲದ ಪ್ರತಿ ವರ್ಷವೂ ಈ ಗ್ರಾಮದ ಜನರು ತಮ್ಮ ತಮ್ಮ ಶಕ್ತಾನುಸಾರ ಶ್ರೀ ಗರಗದ ಮಡಿವಾಳಜ್ಜನ ಜಾತ್ರೆಗೆ ಸಾಕಷ್ಟು ದವಸ ಧಾನ್ಯಗಳನ್ನು ಸಂಗ್ರಹಿಸಿ ದಿನ 2 ದಿನ ಮುಂಚಿತವಾಗಿಯೇ ಆ ಮಡಿವಾಳ ಶಿವಯೋಗಿಗಳ ಜಾತ್ರೆಗೆ ಬಂದು
ಅಲ್ಲಿ ಶ್ರೀ ಶಿವಯೋಗಿಯ ಸೇವೆಯನ್ನು ಮಾಡಿ ಕರ್ತೃಗದ್ದಿಗೆಯ ಆಶೀರ್ವಾದವನ್ನು ಪಡೆದುಕೊಂಡ ಸಂತೋಷದಿಂದ ತಮ್ಮ ಊರುಗಳಿಗೆ ಹೋಗುವುದನ್ನು ಬರುವುದನ್ನು ಇವತ್ತಿಗೂ ಇಟ್ಕೊಂಡಾರು ಅಂತ ಹೇಳುವಲ್ಲಿಗೆ ಇವತ್ತಿನ ಈ ಒಂದು ಚರಿತ್ರೆಯ ಭಾಗವನ್ನು ಮುಕ್ತಾಯಗೊಳಿಸೋಣಂತ. ಮುಂದಿನ ಭಾಗವನ್ನು ನಾಳೆ ನೀವು ಕೇಳೋಣ ಅಂತ ಹೇಳ್ತಾ ಇವತ್ತಿನ ಈ ಪ್ರವಚನಕ್ಕೆ ಮಂಗಲವನ್ನು ನೀಡೋಣ. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತಿ ಶಿವಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಮಡಿವಾಳ ಶಿವಯೋಗಿ ಮಹಾರಾಜ್ ಕಿ ಜೈ.